ದೆಹಲಿಯಿಂದ ಗೋವಾಗೆ ಬಂದ ಇನ್ನಿಬ್ಬರ ಮೃತದೇಹ. ಪಣಜಿಯಿಂದ ಬೆಳಗಾವಿಗೆ ಮೃತದೇಹಗಳನ್ನು ರವಾನೆ ಮಾಡಲಾಗಿದೆ. ಮೃತ ಜ್ಯೋತಿ ಹಾಗೂ ಅವರ ಪುತ್ರಿ ಮೇಘಾ ಮೃತದೇಹ ರವಾನಿಸಲಾಗಿದೆ. ಆಂಬ್ಯುಲೆನ್ಸ್ ಮೂಲಕ ಬೆಳಗಾವಿಯತ್ತ ಮೃತದೇಹ ಸಾಗ್ತಾ ಇದೆ. ದೆಹಲಿಯಿಂದ ಗೋವಾಗೆ ಇನ್ನಿಬ್ಬರ ಮೃತದೇಹ ಬಂದು ಇಳಿದಿದೆ. ಪಣಜಿಯಿಂದ ಬೆಳಗಾವಿಗೆ ಮೃತದೇಹಗಳು ರವಾನೆ ಆಗಿವೆ. ಮೃತ ಜ್ಯೋತಿ ಹಾಗೂ ಪುತ್ರಿ ಮೇಘಾ ಅವರ ಮೃತದೇಹ ರವಾನೆ ಮಾಡಲಾಗಿದೆ. ಆಂಬ್ಯುಲೆನ್ಸ್ ಮೂಲಕ ಬೆಳಗಾವಿಯತ್ತ ಮೃತದೇಹ ಸಾಗ್ತಾ ಇದೆ. ಸದ್ಯ ಈಗ ಹುಬ್ಬಳ್ಳಿಗೆ ಇವರ ಮೃತದೇಹ ತಲುಪಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಬಿಮ್ಸ್ ಆಸ್ಪತ್ರೆಗೆ ತಂದು ಮರಣೋತ್ತರ ಪರೀಕ್ಷೆಯನ್ನ ನಡೆಸ್ತಾರೆ. ಇಂದು ರಾತ್ರಿಯೇ ಶಹಾಪುರ ಸ್ಮಶಾನದಲ್ಲಿ ಅಂತ್ಯ ಸಂಸ್ಕಾರ ನೆರವೇರಲಿದೆ. ಹುಬ್ಬಳ್ಳಿಯ ನೂಲ್ವಿ ತಲುಪಿದೆ ಮಹಾದೇವಿ ಅವರ ಮೃತದೇಹ. ಬಿಮ್ಸ್ ಆಸ್ಪತ್ರೆಗೆ ತಂದು ಮರಣೋತ್ತರ ಪರೀಕ್ಷೆಯನ್ನ ನಡೆಸಿ ನಂತರ ಕುಟುಂಬಸ್ಥರಿಗೆ ಹಸ್ತಾಂತರವನ್ನ ಮಾಡ್ತಾರೆ. ಸದ್ಯ ದೆಹಲಿಯಿಂದ ಗೋವಾಗೆ ಮತ್ತಿಬ್ಬರ ಮೃತದೇಹ ರವಾನೆಯಾಗಿದೆ. ಇತ್ತ ಹುಬ್ಬಳ್ಳಿಗೆ ಮಹಾದೇವಿ ಅವರ ಮೃತದೇಹ ತಲುಪಿದೆ. ಹುಬ್ಬಳ್ಳಿಯ ನೂಲ್ವಿ ತಲುಪಿದೆ ಮಹಾದೇವಿ ಅವರ ಮೃತದೇಹ. ಇವತ್ತು ರಾತ್ರಿನೇ ಅಂತ್ಯ ಸಂಸ್ಕಾರ ನೆರವೇರಲಿದೆ. ಪ್ರಯಾಗ್ರಾಜ್ನ ಕುಂಭಮೇಳ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತರ ಸಂಖ್ಯೆಯನ್ನ ಮುಚ್ಚಿಡುವ ಕೆಲಸ ಮಾಡಿದೆ. 200ಕ್ಕೂ ಅಧಿಕ ಮಂದಿ ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪ್ರಯಾಗ್ರಾಜ್ನ ಕುಂಭಮೇಳ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತರ ಸಂಖ್ಯೆಯನ್ನ ಮುಚ್ಚಿಡುವಂತಹ ಕೆಲಸ ಆಗಿದೆ. 200ಕ್ಕೂ ಅಧಿಕ ಮಂದಿ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಯುಪಿ ಸರ್ಕಾರದ ವಿರುದ್ಧ ಈ ರೀತಿ ಒಂದು ಆರೋಪವನ್ನ ಮಾಡ್ತಿದ್ದಾರೆ ಸಚಿವ ಸಂತೋಷ್ ಲಾಡ್. ಪ್ರಯಾಗ್ರಾಜ್ ಕುಂಭಮೇಳ ಕಾಲ್ತುಳಿತ ಪ್ರಕರಣದಲ್ಲಿ ಮೃತರ ಸಂಖ್ಯೆಯನ್ನ ಮುಚ್ಚಿಡುವಂತಹ ಕೆಲಸ ಮಾಡ್ತಾ ಇದೆ ಯುಪಿ ಸರ್ಕಾರ. 200ಕ್ಕೂ ಅಧಿಕ ಮಂದಿ ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯುಪಿ ಸರ್ಕಾರದ ವಿರುದ್ಧ ಸಂತೋಷ್ ಲಾಡ್ ಗಂಭೀರವಾದ ಆರೋಪವನ್ನ ಮಾಡಿದ್ದಾರೆ. 30ಕ್ಕೂ ಹೆಚ್ಚು ಜನ ಸ್ಟ್ಯಾಂಪೇಡ್ ಆಗಿರತಕ್ಕಂತೇಳಿ ಒಂದು ವರದಿ ಇದ್ರೆ, ಇದು 200ಕ್ಕೂ ಹೆಚ್ಚು ಜನ ಆಗಿರ್ತಕ್ಕಂಥ ಒಂದು ಮಾಹಿತಿನೂ ಇದೆ. ಈ ಅವ್ಯವಸ್ಥೆ ಆಗಿದೆ. ಈಗ ನಾವು ಈ ವ್ಯವಸ್ಥೆ ಬಗ್ಗೆ ಮಾತನಾಡಕ್ಕೆ ಹೋದ್ರೆ ಏನೋ ರಾಜಕೀಯವಾಗಿ ಅಂತ ಹೇಳ್ತಾರೆ. ನನಗೆ ಮಾಹಿತಿ ಇರತಕ್ಕಂಥ ಪ್ರಕಾರ ಬರೀ VIP ಗಳಿಗೆ ಜಾಸ್ತಿ ಹೆಚ್ಚು ಒತ್ತು ಕೊಟ್ಟಿದ್ದಾರೆ.